ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಕಾಂತಲಕ್ಷ್ಮಿನ ಎಲ್ಲರೂ ಬೈತಾನೆ ಇರ್ತಾರೆ. ಆಗ ಜ್ಞಾನೇಶ, ಸಾಕು ಮಾಡ್ರಿ ನಿಮ್ಮ ನಾಟಕನ, ಅವಾಗಿಂದ ನೋಡ್ತಾನೆ ಇದ್ದೀನಿ, ಏನೇನೋ ಹೇಳ್ತಾ ಇದ್ದೀರಾ, ನಿಮ್ಮ ಕರ್ಮಕ್ಕೆ ನಮ್ಮ ಮರ್ಯಾದೆ ಯಾಕೆ ತೆಗಿಬೇಕಿತ್ತು, ನಿಮ್ಮ ಮಗಳು ಎಲ್ಲಿ ಅಂತ ಕೇಳಿದಾಗ, ಅದು ನನ್ನ ಮಗಳು ಮೋನಿಕಾ ಮದುವೆ ಇಷ್ಟ ಇಲ್ಲ ಅಂತ ಲೆಟರ್ ಬರೆದು ಓಡೋಗ್ಬಿಟ್ಲು ಅಂತ ಕಾಂತಲಕ್ಷ್ಮಿ ಹೇಳ್ತಾಳೆ. ಇದನ್ನ ಕೇಳಿ ವಿವೇಕ್, ಇಲ್ಲ ಅವತ್ ನಾನ್ ಕೇಳಿದಾಗ ಹ್ಞೂ ಅಂತ ಹೇಳಿದ್ಲು, ಅದೇ ಓಡೋಗಕ್ ಸಾಧ್ಯ ಅಂದ್ರೆ ಬೇಕು ಅಂತ ಮರ್ಯಾದೆ ತೆಗಿಬೇಕಂತಾನೆ ಈ ತರ ಮಾಡಿದೀರಾ, ಇಷ್ಟೆಲ್ಲ ಮಾಡಿದ್ರು ನಿಮ್ನ ನಾನು ಸುಮ್ನೆ ಮಾತ್ರ ಬಿಡೋಕ್ ಸಾಧ್ಯನೇ ಇಲ್ಲ ಅಂತ ವಿವೇಕ್ ಹೇಳ್ತಾ ಇರ್ತಾನೆ. ಆಗ ವೀರಣ್ಣ, ನಿಮ್ಗೆಲ್ಲ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ, ಇವಳು ಮಾಡಿದ ಆಟಕ್ಕೆ ನಮ್ಮ ಮರ್ಯಾದೆ ಎಲ್ಲ ಹೋಯ್ತು, ಸಾಲದಕ್ಕೆ ನಿಮ್ಮ ಮರ್ಯಾದೆ, ದೊಡ್ಡ ಕುಟುಂಬ ನಿಮ್ದು ಮರ್ಯಾದೆ ಹೋಯ್ತು, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಇದರಲ್ಲೇ ನನ್ನ ಮಗಳು ತಪ್ಪೇನಿಲ್ಲ, ಅವಳು ಅಮಾಯಕಳು, ಅವರಮ್ಮ ಸತ್ತೋಗ್ತೀನಿ ಅಂತ ಹೇಳಿದ್ದಕ್ಕೇನೆ ಅವಳು ಅಲ್ಲಿ ಹೋಗಿ ಕೂತಿರೋದಷ್ಟೇ, ಅವಳಿಗೇನು ಈ ಮದ್ವೆ ಇಷ್ಟ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಂಡು ಏನು ಅನ್ನೋಕ್ ಹೋಗ್ಬೇಡಿ ಅಂತ ವೀರಣ್ಣ ಹೇಳ್ತಾ ಇರುವಾಗ ಎಲ್ರು, ಸಾಕು ಮಾಡ್ರಿ ನಾಟಕನ, ಇನ್ನು ಎಷ್ಟು ಅಂತ ಸುಳ್ಳು ಹೇಳ್ತೀರಾ, ಇವಾಗ ಹೇಳಿರೋದೇ ಸಾಕು, ನೀವು ಮಾಡಿರೋದಕ್ಕೆ ನಮ್ಮ ಮರ್ಯಾದೆ ಎಲ್ಲ ಹೋಯ್ತು, ಸಾಲದಕ್ಕೆ ಇವಾಗ ನಿಮ್ದೇನು ತಪ್ಪೇ ಇಲ್ಲ ಅಂತ ಅನ್ನೋ ತರ ಮಾತಾಡ್ತಾ ಇದ್ದೀರಾ, ನಿಮ್ ಹೆಂಡತಿನ ನಿಮ್ಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ವಾ, ಅಲ್ಲ ಇಷ್ಟೆಲ್ಲ ನಾಟಕ ಮಾಡ್ಕೊಂಡು ಇಲ್ಲಿವರೆಗೂ ಬಂದು ಇವಾಗ ಇಷ್ಟೆಲ್ಲ ಕತೆ ಹೇಳ್ತಾ ಇದ್ದೀರಾ, ನೀವು ಒಬ್ಬ ಗಂಡ ಏನ್ರಿ, ನೀವೊಬ್ಬ ಅಸಮರ್ಥ ಅಂತ ಬೈತಾ ಇರ್ತಾನೆ. ಅದನ್ನ ಕೇಳಿ ಗೌರಿಗೆ ತುಂಬಾನೇ ಸಿಟ್ಟು ಬಂದ್ಬಿಡುತ್ತೆ. ಇವ್ರೇನಿವ್ರು ಸುಮ್ನೆ ಇದ್ದಷ್ಟು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ, ಇನ್ನು ನಾನು ಸುಮ್ನೆ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಕೊಂಡು ಸಾಕ್ ಮಾಡಿ ಅಂತ ಹೇಳ್ತಾ ಕೆಳಗಡೆ ಇಳಿದ್ ಬಂದು ನಿಂತ್ಕೋತಾಳೆ. ಆಗ ಗೌರಿ, ಏನಿದೆ ನೀವು, ಅಲ್ಲ ತಪ್ಪೆಲ್ಲ ನಮ್ಮ ಅಮ್ಮಂದು ಅಂತ ನಾವು ಅವಾಗಿಂದ ಹೇಳ್ತಾ ಇಲ್ವಾ, ಆದ್ರೂ ನಮ್ಮ ಅಪ್ಪನ್ನೇ ಯಾಕೆ ಈ ತರ ಬೈತಾ ಇದ್ದೀರಾ, ನಮ್ಮಪ್ಪ ಏನೋ ಅಸಮರ್ಥ ಅಲ್ಲ, ಅಸಹಾಯಕ ನಮ್ಮಪ್ಪ, ಅವ್ರ ಕೈಲಿ ಏನು ಆಗಲ್ಲ ಅಂತ ಅಂದ್ಮೇಲೆ ಅವರು ಸುಮ್ಮನೆ ಇದ್ರು ಅಷ್ಟೇ, ಅದು ನಮ್ಮ ಅಮ್ಮನಿಗೋಸ್ಕರ, ನಮ್ಮ ಅಕ್ಕನ ಖುಷಿಗೋಸ್ಕರ ಅಷ್ಟೇ, ಬಿಟ್ರೆ ನಮ್ಗೇನು ಮೋಸ ಮಾಡಬೇಕು, ದೊಡ್ಡ ಅರಮನೇಲಿ ಇರ್ಬೇಕು ಅನ್ನೋ ಏನು ಆಸೆ ಇಲ್ಲ, ನಮ್ಮಪ್ಪನೂ ನನ್ನ ಥರನೇ ಒಳ್ಳೆ ಮನ್ಸಿರೋನು, ನಾವು ಇನ್ನೊಬ್ಬರ ದುಡ್ಡನ್ನ ಯಾವತ್ತು ಕನಸಲ್ಲೂ ಆಸೆ ಪಡಲ್ಲ, ಇವತ್ತು ನಾನು ಹಸೆಮಣೆ ಮೇಲೆ ಕೂತಿದ್ದು ನಮ್ಮ ಅಕ್ಕ ಬರೋವರೆಗೂ ಮಾತ್ರ ಕೂತಿದ್ದೆ ಅಷ್ಟೇ, ಅದನ್ನ ಬಿಟ್ಟು ಮದುವೆ ಆಗೋಕೆ ಅಂತ ಕೂತಿದ್ದಿಲ್ಲ, ಅದನ್ನ ನಮ್ಮ ಅಕ್ಕ ಬರಲೇ ಇಲ್ಲ, ಅಲ್ಲ ನನಗೆ ಮದುವೆ ಆಗೋಕೆ ಇಷ್ಟ ಇದ್ದಿದ್ರೆ ನಿಮಗೆ ಮೋಸ ಮಾಡಬೇಕು ಅಂತ ಒಂದ್ಸಲ ಇದ್ದಿದ್ರೆ ನಾನ್ಯಾಗ ಮುಸುಕನ್ನ ತೆಗಿತಿದ್ದೆ, ನಿಮಗೆಲ್ಲ ನನ್ನ ಮುಖನ ಯಾಕೆ ತೋರಿಸ್ತಾ ಇದ್ದೆ, ಅಷ್ಟು ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಏನೇನು ಮಾತಾಡೋಕೆ ಹೋಗ್ಬೇಡಿ, ಇದೆಲ್ಲ ನಮ್ಮ ಅಮ್ಮಂದೆ ತಪ್ಪು ಅಷ್ಟೇ, ನಿಜ ಒಪ್ಕೋತೀನಿ, ಆದರೆ ಅವ್ರ ಆಸೆಯಲ್ಲಿ ಈ ಥರ ಮಾಡಿಬಿಟ್ಟಿದ್ದಾರೆ, ದಯವಿಟ್ಟು ಎಲ್ಲ ಕ್ಷಮಿಸ್ಬಿಡಿ ಅಂತ ಗೌರಿ ಕೇಳ್ಕೊತಾನೆ ಇರ್ತಾಳೆ. ಆದರೂ ಅಲ್ಲಿರೋರು ಯಾರು ತಾನೇ ಇರೋದಿಲ್ಲ. ಅಯ್ಯೋ ಮತ್ತೆ ನೀನೊಬ್ಬಳು ಡ್ರಾಮಾ ಮಾಡಕ್ ಬಂದ್ಬಿಟ್ಟಿಯಾ, ದೊಡ್ಡ ಫ್ರಾಡ್ ಕಂಪ್ನಿ ನಿಮ್ದು, ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ನಿಮ್ನ ಪೊಲೀಸರು ಹಿಡಿದು ಕೊಡ್ತೀವಿ ಅಂತ ಏನೇನೋ ಮಾತಾಡ್ತಾ ಇರ್ತಾರೆ. ಈ ಕಡೆ ಮೋನಿಕಾ ಹೋಟೆಲ್ ರೂಮಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಓಡ್ ಬಂದಿದ್ದೀನಿ, ಮನೇಲಿ ಏನಾಗಿದೆಯೋ ಏನೋ ಅನ್ನೋದೊಳಗೆ ಪ್ರಜ್ಞಾನೇ ಇರೋದಿಲ್ಲ. ಅನಿಕೆ ಜೊತೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಆಗ ಸಡನ್ಲಿ ಅನಿಕೇತ್ ಅವಳನ್ನ ಹಗ್ ಮಾಡಿ ರೊಮ್ಯಾನ್ಸ್ ಮಾಡೋಕೆ ನೋಡ್ತಾನೆ. ಆಗ ಅವಳು, ಸಾರಿ ಅನಿಕೇತ್, ಇದೆಲ್ಲ ಬೇಡ, ಇದೆಲ್ಲ ಮದುವೆ ಆದ್ಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿದಾಗ, ಸರಿ ಬಿಡು, ನಿನ್ನ ಇಷ್ಟನೇ ನನ್ನ ಇಷ್ಟ, ನಾ ಮದುವೆ ಆಗೋರ್ಗು ಕಾಯ್ತೀನಿ ಅಂತ ಅನ್ಕೊಂಡು ಒಬ್ಬರನ್ನೊಬ್ರು ಹಗ್ ಮಾಡ್ತಾರೆ. ಈ ಕಡೆ ಗೌರಿ ಮಾತು ಕೇಳಿ ವಿವೇಕ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ವಿವೇಕ್ ಕ್ಲಾಪ್ಸ್ನ ಹಾಕ್ತಾ, ಓ ಗುಡ್, ವೆರಿ ಒಳ್ಳೆ ಡ್ರಾಮಾ ಮಾಡ್ತೀಯ ನೋಡ್ ನೀನು, ಅಲ್ಲ ಇಷ್ಟೆಲ್ಲ ನಾಟಕ ಮಾಡ್ಕೊಂಡು ಇಲ್ಲಿವರೆಗೂ ಬಂದವಳು ಮದುವೆ ಆಗೋ ಟೈಮಲ್ಲಿ ಇನ್ನೊಂದು ನಾಟಕನಾ, ನಿನ್ನ ನಾಟಕನ ಯಾರು ನಂಬೋದಿಲ್ಲ ಇಲ್ಲಿ, ನೀನೇನು ಹೇಳಿದ್ರು ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಆಗ ಕಾಂತಲಕ್ಷ್ಮಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಮಗಳ ಮದುವೆ ಅರ್ಧ ಮುಗಿದು ಹೋಗಿದೆ, ಎಲ್ಲ ಶಾಸ್ತ್ರನೂ ಆಗೋಗಿದೆ, ಇವಾಗ ನೀವು ಕೈ ಬಿಟ್ರೆ ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ, ಹೇಗಾದ್ರೂ ಮಾಡಿ ಮದುವೆನ ನಡೆಸ್ಕೊಡಿ ಅಂತ ಮತ್ತೆ ಅವ್ರನ್ನೇ ಕೇಳ್ತಾಳೆ. ಆಗ ಅವರು, ಏನು ಮಾತಾಡ್ತಾ ಇದ್ದೀರಾ, ಅರ್ಥ ಆಗುತ್ತಾ ನಿಮ್ಗೆ, ಅದು ಮಾತ್ರ ಸಾಧ್ಯನೇ ಇಲ್ಲ, ಇವಳನ್ನ ನಮ್ಮನೆ ಸೊಸೆಯಾಗಿ ನಾವು ಮಾಡ್ಕೊಳ್ಳೋದೇ ಇಲ್ಲ ಅಂತ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಆಗ ಕಾಂತಲಕ್ಷ್ಮಿ ಅಕ್ಕ, ಕಾಂತ ನನ್ನ ತಂಗಿ, ಆ ಮನೆ ನಂದೇ, ಅಂದ್ರೆ ಅವರೆಲ್ಲ ನನ್ನ ಮಕ್ಕಳೇ ಇದ್ದಾಗಲ್ವಾ, ನಾವು ತಕ್ಕ ಮಟ್ಟಿಗೆ ಶ್ರೀಮಂತರೇ ಅಲ್ವಾ, ಹಾಗೆ ಅನ್ಕೊಂಡು ಮದುವೆನ ಮಾಡ್ಕೊಂಬಿಡಿ, ನಮ್ ಗೌರಿ ತುಂಬಾನೇ ಒಳ್ಳೆಯವಳು ಅಂತ ಹೇಳ್ತಾ ಇರ್ತಾಳೆ. ಆಗ ವಿವೇಕ್, ಏನ್ರಿ ಮಾತಾಡ್ತೀರಾ, ಇವಳನ್ನ ನಾನು ಮದುವೆ ಮಾಡ್ಕೋಬೇಕಾ, ಇವಳಿಗೆ ನನ್ನ ಮದುವೆ ಮಾಡ್ಕೊಳಕ್ಕೆ ಯೋಗ್ಯತೆ ಇದೆಯಾ ಅಂತ ಬೈತಾ ಇರ್ತಾನೆ. ಆಗ ಗೌರಿ, ನೀವು ಒಪ್ಪಿಗೆ ಕೊಟ್ಟರು ನಾನು ಮಾತ್ರ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ಹೆಣ್ಣಿಗೆ ಗೌರವ ಕೊಡೋದಿಲ್ಲ, ಕಲೆಗೆ ಬೆಲೆನೇ ಇಲ್ಲ ಅಂತವನ್ನ ಮದುವೆ ಮಾಡ್ಕೊಳ್ಳೋದು ದಂಡ, ಅಮ್ಮ ನೀನ್ ಹೇಗೆ ಅನ್ಕೊಂಡು ಈ ಮದುವೆ ನಾವು ಮಾಡ್ಕೊ ಅಂತ ಹೇಳ್ತೀಯಮ್ಮ, ಅಲ್ಲ ನಿನ್ಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ, ಆದ್ರೆ ಈ ಮದುವೆನೂ ಆಗ್ಬೇಕು ಅಂತ ಹೇಳ್ತೀಯಾ,
ಸಾಧ್ಯ ಇಲ್ಲಮ್ಮ, ಇವನ್ನ ಮಾತ್ರ ನಾನು ಮದುವೆ ಆಗೋದೇ ಇಲ್ಲ, ದಯವಿಟ್ಟು ನನ್ನ ಒತ್ತಾಯ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾನೆ ಇರ್ತಾಳೆ. ಈ ಕಡೆ ಮೀಡಿಯಾದವರು ಸಿಕ್ಕಿದೆ ಚಾನ್ಸು ಅಂತ ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.